am Mahesh VR. Welcome to my YouTube channel. Today we can learn about how to solve a problem from the chapter Income from Profession. So let's go to the problem. Sri Ram Manohar is a registered medical practitioner. He keeps his books on cash basis and his summarized cash book account for the year ended 31st March 2019 is as under. So he has given the cash book account, so it includes receipt and payment. So here before we can go to solve the problem, first we have to require to identify which are all the professional receipts and which are all the professional expenses. That means professional incomes ಮತ್ತು professional expenses ಯಾವ್ದು ಅಂತ find out ಮಾಡಬೇಕು. So they have given to balance brought down 5850, and then next one to loan from bank professional purpose. So loan from bank for professional purpose ಇದು professional receipt ಆಗಲ್ಲ, ಬಟ್ ಇದ್ರ ಮೇಲೆ ಏನು ಇಂಟ್ರೆಸ್ಟ್ ಪೇ ಮಾಡ್ತಾನೆ ಅದನ್ನು ಮಾತ್ರ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ಬಟ್ ಬ್ಯಾಂಕಲ್ಲಿ ಅವನೇನಾದ್ರು ಟೇಕನ್ ದ ಲೋನ್ ಫಾರ್ ಪ್ರೊಫೆಷ್ನಲ್ ಪರ್ಪಸ್, ಸೊ ಅದು ರಿಸಿಪ್ಟ್ ಆಗಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಟು ಸೇಲ್ ಆಫ್ ಮೆಡಿಸಿನ್ಸ್. ಇಲ್ಲಿ ರಾಮ್ ಮನೋಹರ್ ಡಾಕ್ಟರ್ ಆಗಿರೋದ್ರಿಂದ ಸೇಲ್ ಆಫ್ ಮೆಡಿಸಿನ್ ಈಸ್ ಎ ಪ್ರೊಫೆಷ್ನಲ್ ರಿಸಿಪ್ಟ್. ಆ್ಯಂಡ್ ಕನ್ಸಲ್ಟೇಷನ್ ಫೀಸ್, ಸೊ ಇದು ಕೂಡ ಪ್ರೊಫೆಷ್ನಲ್ ರಿಸಿಪ್ಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಈಸ್ ವಿಸಿಟಿಂಗ್ ಫೀಸ್. So he is a doctor and he required to visit several hospitals for treating the patients. So idu kuda professional receipt agute 3000. Next one is interest on government securities. Idu income from other source agute, so idu professional income athwa receipt agalla. Then comes to the payment side by cost of medicines. So obviously idu professional expense agute, ಸೊ ಇದನ್ನು ಕನ್ಸಿಡರ್ ಮಾಡ್ತೀವಿ ಎಕ್ಸ್ಪೆನ್ಸ್ ಅಂತ. ಅಂದರೆ ಪ್ರೊಫೆಷನ್ ಅಂದರೆ ಇಲ್ಲಿ ಇವ್ನು ಡಾಕ್ಟರ್ ಅಲ್ವಾ, ಅವನ ಪ್ರೊಫೆಷನ್ಗೆ ಏನು ರಿಲೇಟೆಡ್ ಆಗಿರುತ್ತೆ ಅದು ಮಾತ್ರ ಇನ್ಕಮ್ ಅಥವಾ ಎಕ್ಸ್ಪೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ರೆಸ್ಟ್ ಆಫ್ ದ ಅದರ್ ಎಕ್ಸ್ಪೆನ್ಸಸ್ ಅಂದರೆ ಬೇರೆ ಎಕ್ಸ್ಪೆನ್ಸಸ್ ಯಾವ್ದು ಬಂದ್ರೂ ಅದಿಲ್ಲಿ ರಿಲೇಟೆಡ್ ಆಗಿಲ್ಲ ಅಂದರೆ ಕನ್ಸಿಡರ್ ಮಾಡಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಈಸ್ ಜನರಲ್ ಎಕ್ಸ್ಪೆನ್ಸಸ್. ಸೊ ಇದು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಮೋಟರ್ ಕಾರ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಮೋಟರ್ ಕಾರ್ಗೆ ಅಡ್ಜಸ್ಟ್ಮೆಂಟ್ ಇದೆ, ಆ್ಯಂಡ್ ದೆನ್ ಸೇಮ್ ಕನ್ಸಲ್ಟೇಷನ್ ಫೀಸ್ಗೂ ಅಡ್ಜಸ್ಟ್ಮೆಂಟ್ ಇದೆ. ಲೇಟರ್ ವಿ ಕ್ಯಾನ್ ಡಿಸ್ಕಸ್ ಇಟ್. ಆ್ಯಂಡ್ ದೆನ್ ಬೈ ಸ್ಯಾಲರಿ. ಸೊ ಸ್ಯಾಲ್ರಿ ಅವ್ನು ಕೊಡಲೇಬೇಕು ಅವ್ರ ಸ್ಟಾಫ್ಗೆ, ಸೊ ಎಕ್ಸ್ಪೆನ್ಸ್ ಆಗುತ್ತೆ ಇದು. ಆ್ಯಂಡ್ ದೆನ್ ರೆಂಟ್ ಆಫ್ ಡಿಸ್ಪೆನ್ಸರಿ. ಸೊ ಹಾಸ್ಪಿಟಲ್ ಅಂದಮೇಲೆ ಕೆಲವೊಂದು ಡಿಸ್ಪೆನ್ಸರಿ ಐಟಮ್ಸ್ಗೆ ರೆಂಟ್ನ ಪೇ ಮಾಡಬೇಕಾಗುತ್ತೆ. ಸೊ ಇಟ್ ಈಸ್ ಆಲ್ಸೋ ಎ ಪೇಮೆಂಟ್ ಆರ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್. ನೆಕ್ಸ್ಟ್ ಒನ್ ಟೆಲಿಫೋನ್ ಎಕ್ಸ್ಪೆನ್ಸಸ್. ಸೊ ಅವನು ಹಾಸ್ಪಿಟಲಲ್ಲಿ ಟೆಲಿಫೋನ್ನ ಯೂಸ್ ಮಾಡ್ತಿರ್ತಾರೆ, ಸೊ ಎಕ್ಸ್ಪೆನ್ಸಸ್ ಪೇ ಮಾಡಬೇಕಾಗುತ್ತೆ. ಇದು ರಿಲೇಟೆಡ್ ಟು ಪ್ರೊಫೆಷನ್, ಅದಕ್ಕೆ ಇದನ್ನು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇಸ್ ಪರ್ಸ್ನಲ್ ಎಕ್ಸ್ಪೆನ್ಸಸ್ ದೇ ಹ್ಯಾವ್ ಗಿವನ್. ಸೊ ಪರ್ಸ್ನಲ್ ಎಕ್ಸ್ಪೆನ್ಸಸ್ ವಿ ಡಸಂಟ್ ಕನ್ಸಿಡರ್ ಹಿಯರ್, ಅಂದರೆ ಇದನ್ನ ಇಲ್ಲಿ ತೊಗೊಳ್ಬಾರ್ದು. ಸೊ ಈ ಇನ್ಫಾರ್ಮೇಷನ್ನ ಇಗ್ನೋರ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಟು ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ಇಟ್ ಈಸ್ ನಾಟ್ ಎ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಬಿಕಾಸ್ ಹೌಸ್ ಪ್ರಾಪರ್ಟಿ ಇದು ಸಪ್ರೇಟ್ ಹೆಡ್ಡಿಂಗಿಗೆ ಹೋಗುತ್ತೆ. ನೆಕ್ಸ್ಟ್ ಒನ್ ಈಸ್ ಟು ಗಿಫ್ಟ್ ಫ್ರಮ್ ಫಾದರ್ ಇನ್ ಲಾ. ಫಾದರ್ ಇನ್ ಲಾ ಅಂತ ಬಂದರೆ ಇದು ಕೂಡ ಇಲ್ಲಿ ತೊಗೊಬಾರ್ದು, ಬಿಕಾಸ್ ಇಲ್ಲಿ ಅವ್ನ ಪೇಷಂಟಿಂದ ಗಿಫ್ಟ್ ರಿಸೀವ್ ಮಾಡಿದ್ರೆ ಮಾತ್ರ ಇಲ್ಲಿ ಪ್ರೊಫೆಷನಲ್ ರಿಸಿಪ್ಟ್ ಆಗುತ್ತೆ. ಸೊ ಇಲ್ಲಿ ಫಾದರ್ ಇನ್ ಲಾ ಅಂದರೆ ಇದು ಎಕ್ಸೆಂಪ್ಟೆಡ್ ಇನ್ಕಮ್ ಆಗುತ್ತೆ. ಜೊತೆಗೆ ಇಲ್ಲಿ ಪ್ರೊಫೆಷನಲ್ ಏನು ನಾವು ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡ್ತೀವಿ ಇಲ್ಲಿ ಕನ್ಸಿಡರ್ ಮಾಡಬಾರ್ದು. ನೆಕ್ಸ್ಟ್ ಒನ್ ಈಸ್ ಗಿಫ್ಟ್ ಫ್ರಮ್ ಪೇಷಂಟ್ಸ್. ಇಲ್ಲಿ ಪೇಷಂಟ್ ಹತ್ರ ಇಸ್ಕೊಂಡ್ರೆ ಮಾತ್ರ ಇದು ಪ್ರೊಫೆಷ್ನಲ್ ರಿಸಿಪ್ಟ್ ಆಗುತ್ತೆ. ಸೊ ಈ 2000 ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ದೆನ್ ಕಮ್ ಟು ದ ಪೇಮೆಂಟ್ ಸೈಡ್. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಇದು ಒಂದು ಪರ್ಸ್ನಲ್ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ತಗೊಳ್ಬಾರ್ದು. ನೆಕ್ಸ್ಟು ಬೈ ಇಂಟ್ರೆಸ್ಟ್ ಆನ್ ಲೋನ್ ಫ್ರಮ್ ಬ್ಯಾಂಕ್. ಅಂದರೆ ಇಲ್ಲಿ ಲೋನ್ ಫ್ರಮ್ ಬ್ಯಾಂಕ್ ಪ್ರೊಫೆಷ್ನಲ್ ಯೂಸ್ ಅಂತ ಆಗಲೇ ಹೇಳಿದ್ದ, ಬಟ್ ಅದ್ರ ಮೇಲೆ ಏನು ಇಂಟ್ರೆಸ್ಟ್ನ ಪೇ ಮಾಡ್ತಾ ಇದ್ದೀವಿ ದಟ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಒನ್ ಬೈ ಇನ್ಶೂರೆನ್ಸ್ ಪ್ರೀಮಿಯಮ್. ಇಲ್ಲಿ ಕಾರ್ ಮತ್ತು ಹೌಸ್ ಪ್ರಾಪರ್ಟಿ ಎರಡೂ ಕೊಟ್ಟಿದ್ದಾನೆ. ಹೌಸ್ ಪ್ರಾಪರ್ಟಿನ ನಾವು ಕನ್ಸಿಡರ್ ಮಾಡಲ್ಲ, ಬಟ್ ಕಾರ್ಗೆ ಏನು ಇನ್ಶೂರೆನ್ಸ್ ಪ್ರೀಮಿಯಮ್ ಪೇ ಮಾಡ್ತಾ ಇದ್ದೀವಿ ಅದನ್ನು ಕನ್ಸಿಡರ್ ಮಾಡ್ತೀವಿ. ಅಂದರೆ ಕಾರ್ ಏನು 700 ರೂಪೀಸ್ ಇದೆ
ಅದನ್ನು ಮಾತ್ರ ತೊಗೊಳ್ಬೇಕು. ಬಟ್ ಇಲ್ಲಿ ಕಾರ್ಗೆ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಅದು ಯಾವ ಥರ ತೊಗೊಳ್ಬೇಕು, ಎಷ್ಟು ಪರ್ಸೆಂಟೇಜ್ ಪ್ರೊಫೆಷನು ಅಥವಾ ಎಷ್ಟು ಪರ್ಸೆಂಟೇಜ್ ಪರ್ಸ್ನಲ್ಲು ಅದು ನೋಡೋಣ ಅಡ್ಜಸ್ಟ್ಮೆಂಟಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಲೋಕಲ್ ಟ್ಯಾಕ್ಸಸ್ 800 ರೂಪೀಸ್ ಇದೆ. ಸೊ ಲೋಕಲ್ ಟ್ಯಾಕ್ಸಸ್ ಕೂಡ ಇಲ್ಲಿ ಪ್ರೊಫೆಷನಲ್ ಎಕ್ಸ್ಪೆನ್ಸ್ ಅಂತ ನಾವು ಕನ್ಸಿಡರ್ ಮಾಡಲ್ಲ. ಆ್ಯಂಡ್ ದೆನ್ ಅದಾದಮೇಲೆ ಬೈ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅವನೇ ಪರ್ಸ್ನಲ್ ಅಂತ ಮೆನ್ಷನ್ ಮಾಡಿದ್ದಾನೆ. ಸೊ ಅದಕ್ಕೋಸ್ಕರ ವಿ ಡೋಂಟ್ ಕನ್ಸಿಡರ್ ಹಿಯರ್, ಯು ಡೋಂಟ್ ಟೇಕ್ ದಿಸ್ ಎಕ್ಸ್ಪೆನ್ಸಸ್ ಇನ್ ಯುವರ್ ಫಾರ್ಮ್ಯಾಟ್. ಸೊ ಪರ್ಸ್ನಲ್ ಆಗಿರೋದ್ರಿಂದ ತೊಗೊಳ್ಬಾರ್ದು. ನೆಕ್ಸ್ಟ್ ಒಂದು ಚಾರಿಟಿ. ಸೊ ಚಾರಿಟಿನೂ ಅಷ್ಟೇ ಇದು ಪ್ರೊಫೆಷನಲ್ ಎಕ್ಸ್ಪೆನ್ಸ್ ಆಗಲ್ಲ. ಸೊ ಡೋಂಟ್ ಕನ್ಸಿಡರ್ ಹಿಯರ್, ದಿಸ್ ಇಸ್ ನಾಟ್ ಎ ಪ್ರೊಫೆಷನಲ್ ಎಕ್ಸ್ಪೆನ್ಸ್. ಆ್ಯಂಡ್ ದೆನ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಟೋಟಲ್ 79,950 ಫಾರ್ ಬೋತ್ ದ ಸೈಡ್ಸ್ ದೇ ಹ್ಯಾವ್ ಗಿವನ್. This is cash account, that means cash book account they have given. And let's go to the adjustment. So compute is income from profession for the assessment year 2019-20, taking into account for the following further information. So first one half of the motor car expenses is in related to his personal use. ಅಂದರೆ ಮೋಟರ್ ಕಾರ್ ಇತ್ತಲ್ವ, ಅದರಲ್ಲಿ 1/2 ಅಂದರೆ 50% ಮಾತ್ರ ಅವನು ಪರ್ಸ್ನಲ್ ಯೂಸ್ ಮಾಡ್ತಿದ್ದಾನೆ. ಆ್ಯಂಡ್ ದೆನ್ ಇಟ್ ಇಸ್ ಅಸ್ಯೂಮ್ ದಟ್ ರಿಮೈನಿಂಗ್ 50% ಈಸ್ ಯೂಸ್ಡ್ ಫಾರ್ ದ ಪ್ರೊಫೆಷ್ನಲ್ ಪರ್ಪಸ್. ಹಾಗಾದರೆ ಮೋಟರ್ ಕಾರ್ಗೆ ಏನೇ ಎಕ್ಸ್ಪೆನ್ಸಸ್ ಬರಲಿ ಅವೆರಡಕ್ಕೂ ಕೂಡ ಆಫ್ ದ ಪರ್ಸೆಂಟೇಜ್ ಅಥವಾ 50% ಎಕ್ಸ್ಪೆನ್ಸಸ್ನ ಏನು ಮಾಡ್ತೀವಿ ನಾವು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ಎರಡಿದೆ. ಒಂದು ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ, ಅದರಲ್ಲೂ ನಾವು 50% ತೊಗೊಳ್ತೀವಿ. ನೆಕ್ಸ್ಟ್ ಒನ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆನ್ ಕಾರ್ ಅಂತ ಇದೆ, ಅದಕ್ಕೂ ಕೂಡ 50% ಮಾತ್ರ ಚಾರ್ಜ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಿ, ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಆರ್ ಅನ್ಪೇಯ್ಡ್ ಆನ್ 31st March 2019. ಅಂದರೆ ರೆಂಟ್ ಆಫ್ ಡಿಸ್ಪೆನ್ಸರಿ ಫಾರ್ 4 months 1200, ನಮ್ಮ ಪ್ರೀವಿಯಸ್ ಇಯರ್ ಎಂಡ್ ಆದರೂ ಕೂಡ ಇದನ್ನು ಪೇ ಮಾಡಿಲ್ಲ. ಮತ್ತು ಟೆಲಿಫೋನ್ ಬಿಲ್ಲು 200 ರೂಪೀಸ್ ಪೆಂಡಿಂಗ್ ಇದೆ, ಅದನ್ನು ಪೇ ಮಾಡಿಲ್ಲ. ಇವೆರಡು ಎಕ್ಸ್ಪೆನ್ಸಸ್ನ ವಿ ಶುಡ್ ಬಿ ಇಗ್ನೋರ್. ಬಿಕಾಸ್ ಯಾಕೆ ಅಂತಂದರೆ ಇಲ್ಲಿ ಅವನು ನಮ್ಮ ಪ್ರೀವಿಯಸ್ ಇಯರ್ 31st March 2019 ಆದಮೇಲೆ ಕೂಡ ಅವನು ಪೇಯ್ಡ್ ಮಾಡಿಲ್ಲ. ಇಲ್ಲಿ ಕ್ಯಾಶ್ ಬುಕ್ ಕೊಟ್ಟಿರೋದ್ರಿಂದ, ಅಂದರೆ ಕ್ಯಾಶ್ ಸಿಸ್ಟಮಲ್ಲಿ ಇಲ್ಲಿ ಅಕೌಂಟ್ಸ್ನ ಮೇಂಟೈನ್ ಮಾಡ್ತಿರೋದ್ರಿಂದ ಆ್ಯಕ್ಚುಲಾಗಿ ಎಕ್ಸ್ಪೆನ್ಸಸ್ನ ಏನು ಪೇ ಮಾಡ್ತೀವಿ ಪ್ರೀವಿಯಸ್ ಇಯರ್ ಅಥವಾ ಫೈನಾನ್ಷಿಯಲ್ ಇಯರಲ್ಲಿ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ. ಸೊ ಅವ್ನು ಪೇ ಮಾಡಿಲ್ಲ ಅಂತಂದರೆ ಈ ಇಯರಲ್ಲಿ ನಾವು ಅದನ್ನು ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ ಯಾವಾಗ ಅವನು ಪೇ ಮಾಡ್ತಾನೋ ಆವಾಗ ಕನ್ಸಿಡರ್ ಮಾಡ್ಕೊಳ್ತಾರೆ. ಹಾಗಾದರೆ ಇಲ್ಲಿ ಅನ್ಪೇಯ್ಡ್ ಅವನು 31st March 2019 ಅಂತಿರೋದ್ರಿಂದ ಇವೆರಡು ಎಕ್ಸ್ಪೆನ್ಸಸ್ಸು ಇನ್ನೂ ಪೇ ಮಾಡಿಲ್ಲ. ಹಾಗಾದರೆ ಪೇ ಮಾಡಿಲ್ಲ ಅಂತಂದರೆ ನಾವು ಇದನ್ನು ಇಗ್ನೋರ್ ಮಾಡ್ತೀವಿ, ಎಲ್ಲೂ ಕೂಡ ಇವೆರಡು ಎಕ್ಸ್ಪೆನ್ಸಸ್ನ ಕನ್ಸಿಡರ್ ಮಾಡಲ್ಲ. ಬಿಕಾಸ್ ವೆನ್ ದ ಅಕೌಂಟ್ ಆರ್ ಮೇಂಟೈನ್ಡ್ ಅಂಡರ್ ಕ್ಯಾಶ್ ಸಿಸ್ಟಮ್, ಓನ್ಲಿ ಕನ್ಸಿಡರ್ ದ ಆಕ್ಚುಯಲ್ ಇನ್ಕಮ್ ರಿಸೀವ್ಡ್ ಆ್ಯಂಡ್ ಎಕ್ಸ್ಪೆನ್ಸಸ್ ಪೇಯ್ಡ್ ಇನ್ ದ ಫೈನಾನ್ಷಿಯಲ್ ಇಯರ್. ಆ್ಯಕ್ಚುಲಾಗಿ ಏನು ಇನ್ಕಮ್ ಬರುತ್ತೆ ಅಥವಾ ಎಕ್ಸ್ಪೆನ್ಸಸ್ನ ಪೇ ಮಾಡ್ತೀವಿ ಅದನ್ನು ಮಾತ್ರ ತೊಗೊಳ್ಬೇಕು. ನೀವು ಅನ್ಪೇಯ್ಡ್ ಆಗಿದೆ ಅಂತಂದರೆ ಇನ್ನೂ ಕೊಟ್ಟೇ ಇಲ್ಲ, ಸೊ ಅದಕ್ಕೋಸ್ಕರ ಇದನ್ನು ಎಲ್ಲೂ ನಾವು ತೊಗೊಳೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ದೆನ್ ಸೆಕೆಂಡ್ ಒನ್ ಆರ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಈಸ್ ಕನ್ಸಲ್ಟೇಷನ್ ಫೀಸ್ ಇನ್ಕ್ಲೂಡ್ ಎ ರಿಸಿಪ್ಟ್ ಆಫ್ rupees 6,000 ಆ್ಯಸ್ ಅಡ್ವಾನ್ಸ್ ಫಾರ್ ಅಟೆಂಡಿಂಗ್ ದ ಮೆಡಿಕಲ್ ಕ್ಯಾಂಪ್ ಇನ್ April 2019. ಅಂದರೆ ಏಪ್ರಿಲ್ 2019 ಮೆಡಿಕಲ್ ಕ್ಯಾಂಪ್ನ ಅಟೆಂಡ್ ಮಾಡೋದಕ್ಕೆ 6,000 ರೂಪೀಸ್ ಅಡ್ವಾನ್ಸ್ ಇಸ್ಕೊಂಡಿದ್ದಾನೆ. ಬಟ್ ಇಟ್ ವಾಸ್ ಆಲ್ರೆಡಿ ಇನ್ಕ್ಲೂಡೆಡ್ ಇನ್ ಕನ್ಸಲ್ಟೇಷನ್ ಫೀಸ್. ನಮಗೆ ಪ್ರಾಬ್ಲಮಲ್ಲಿ ಎಷ್ಟಿತ್ತು ಕನ್ಸಲ್ಟೇಷನ್ ಫೀಸು 16,000 ಇತ್ತು, ಅಲ್ಲಿ ಆಲ್ರೆಡಿ 6,000 ರೂಪೀಸು ಇನ್ಕ್ಲೂಡ್ ಆಗಿದೆ ಬಿಕಾಸ್ ಇಟ್ ಈಸ್ ಆ್ಯಕ್ಚುಲಿ ರಿಸೀವ್ಡ್. ಸೊ ಇದು 16,000ದಲ್ಲಿ ಆಲ್ರೆಡಿ ಇನ್ಕ್ಲೂಡ್ ಆಗಿರೋದ್ರಿಂದ ಎಗೈನ್ ಮತ್ತೆ ಸಪ್ರೇಟಾಗಿ ನಾವು 6,000 ಎಲ್ಲೂ ರಿಸಿಪ್ಟ್ ಅಂತ ತೊಗೊಳೋದಕ್ಕೆ ಬರಲ್ಲ. ಸೊ ಡೈರೆಕ್ಟಾಗಿ ಏನು ಮಾಡ್ತೀವಿ, ಕನ್ಸಲ್ಟೇಷನ್ ಫೀಸ್ 16,000 ಅಂತ ಏನಿತ್ತು ನಮ್ಮ ಕ್ಯಾಶ್ ಅಕೌಂಟಲ್ಲಿ ಆ ಡೈರೆಕ್ಟಾಗಿ ಪ್ರೊಫೆಷನಲ್ ರಿಸಿಪ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದನ್ನು ಕನ್ಸಿಡರ್ ಮಾಡ್ತೀವಿ, ಬಟ್ 6,000 ಸಪ್ರೇಟಾಗಿ ನಾವೆಲ್ಲೂ ತೊಗೊಳೋದಿಲ್ಲ ಬಿಕಾಸ್ ಇಟ್ ಈಸ್ ಆಲ್ರೆಡಿ ಇನ್ಕ್ಲೂಡೆಡ್ ಇನ್ ಕನ್ಸಲ್ಟೇಷನ್ ಫೀಸ್. ದಟ್ ಈಸ್ 16,000 ಏನಿದೆ ಅದರಲ್ಲೇ ಈ 6,000 ಇನ್ಕ್ಲೂಡ್ ಆಗಿದೆ. ಆ್ಯಂಡ್ ಗೋ ಟು ದ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್. The written down value of the motor car on 1st April 2019 was rupees 12,720 and the rate of depreciation at 15% per annum. ಅಂದರೆ ಇಲ್ಲಿ ಮೋಟರ್ ಕಾರ್ ವ್ಯಾಲ್ಯೂ ರಿಟರ್ನ್ ಡೌನ್ ವ್ಯಾಲ್ಯೂ ಕೊಟ್ಟಿದ್ದಾನೆ 12,720 ಅಂತ. ಹಾಗಾದರೆ ಇಲ್ಲಿ ಡಿಪ್ರಿಸಿಯೇಷನ್ನ ನಾವು 15% ಚಾರ್ಜ್ ಮಾಡಲೇಬೇಕು.
So yavaga when they will give the WDV value of the asset, so then we require to charge a depreciation according to the income tax rates. Okay, we can go for solving this problem. So as usual we require to take this one computation of taxable income from profession. So here assessee is Shri Ram Manohar, residential status is the resident, and assessment year 2019-20 and previous year 2018-19. So we take particulars amount, this is the format. First we require to take the all the professional receipt, then make a total, then later we have to take the all the professional expenses, then make a total, and then finally we have to less professional expenses from the professional receipt, then finally we will get the taxable income from profession. Okay, first one is sale of medicine. So this is 26,500. So he is a doctor, so sale of medicine is one of the income to him, so that's why we have to be consider. And then second one is consultation fees. As a doctor he will received 16,000 as a consultation fees in the financial year, so it is also a one of the professional receipt. And then next one ಯಾವುದಿದೆ ವಿಸಿಟಿಂಗ್ ಫೀಸ್, ಇದು ಕೂಡ ಪ್ರೊಫೆಷನಲ್ ರಿಸಿಪ್ಟ್ ಆಗುತ್ತೆ. ಸೊ ಬಿಕಾಸ್ ಆ್ಯಸ್ ಎ ಡಾಕ್ಟರ್ ಹಿ ಹ್ಯಾಸ್ ಟು ವಿಸಿಟ್ ಟು ದ ಸೆವರಲ್ ಹಾಸ್ಪಿಟಲ್ಸ್, ಸೊ ಇದು ಕೂಡ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಸೊ 3,000 ತೊಗೊಳ್ಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಗಿಫ್ಟ್ ಫ್ರಮ್ ಪೇಷಂಟ್ಸ್. ಸೊ ಪೇಷಂಟಿಂದ ಏನು ಗಿಫ್ಟ್ ಬರುತ್ತೆ ಅದು ಮಾತ್ರ ಇಲ್ಲ ಅವನಿಗೆ ರಿಸಿಪ್ಟ್ ಆಗುತ್ತೆ, ಬಟ್ ಅದರ್ ಪೀಪಲ್ ಅಂದರೆ ನಾನ್ ರಿಲೇಟಿವ್ಸು ಅಥವಾ ಫ್ರೆಂಡ್ಸು ಅಥವಾ ಫಾದರು ಬ್ರದರು ಇವ್ರ ತಾವು ಏನೇ ಗಿಫ್ಟ್ ಇಸ್ಕೊಂಡ್ರು ಅದು ಪ್ರೊಫೆಷ್ನಲ್ ಇನ್ಕಮ್ ಆಗಲ್ಲ, ಓನ್ಲಿ ಫ್ರಮ್ ದ ಪೇಷಂಟಿಂದ ಮಾತ್ರ ಇಸ್ಕೊಂಡಿರಬೇಕು. ಆ್ಯಂಡ್ ದೆನ್ ಓನ್ಲಿ ದೀಸ್ 4 ಐಟಮ್ಸ್ ಆರ್ ದೇರ್ ಇನ್ ಪ್ರೊಫೆಷನಲ್ ರಿಸಿಪ್ಟ್. ಸೊ ಮೇಕ್ ಎ ಟೋಟಲ್ ಆಫ್ ಆಲ್ ದೀಸ್ ಐಟಮ್ಸ್. ಸೊ ಇಟ್ ವಿಲ್ ಕಮ್ಸ್ ಟು rupees 47,500. and then later we have to be less the all the professional expenses. That means professional receipt ಅಲ್ಲಿ all the expenses na less ಮಾಡಬೇಕಾಗುತ್ತೆ. So then take the professional expenses. So here professional expenses ನಾವೇನು ಕ್ರೆಡಿಟ್ ಸೈಡ್ ಮಾರ್ಕ್ ಮಾಡಿದ್ವಿ, ಸೊ ಅವನ್ನೆಲ್ಲ ಇಲ್ಲಿ ನಾವು ಬರ್ಕೊಬೇಕಾಗುತ್ತೆ. ಸೊ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಏನಿದೆ ಸೊ ಅದನ್ನೆಲ್ಲ ನಾವಿಲ್ಲಿ ಲೆಸ್ ಮಾಡ್ತೀವಿ. ಸೊ ಫಸ್ಟ್ ಒನ್ ಈಸ್ ಕಾಸ್ಟ್ ಆಫ್ ಮೆಡಿಸಿನ್ಸ್. ಸೊ ಕಾಸ್ಟ್ ಆಫ್ ಮೆಡಿಸಿನ್ಸ್ 12,000 ದೇ ಹ್ಯಾವ್ ಗಿವನ್. ಆ್ಯಂಡ್ ದೆನ್ ಅದಾದಮೇಲೆ ಜನರಲ್ ಎಕ್ಸ್ಪೆನ್ಸಸ್ಸು 450 ಇದೆ, ಸೊ ಅದನ್ನು ತಗೊಳ್ತೀವಿ. ದೆನ್ ಹಾಗೆ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಅಡ್ಜಸ್ಟ್ಮೆಂಟ್ ಇತ್ತು, ಓನ್ಲಿ 50% ಯೂಸ್ಡ್ ಫಾರ್ ಪರ್ಸ್ನಲ್ ಯೂಸ್ ಅಂತ. ಹಾಗಾದರೆ ರಿಮೈನಿಂಗ್ 50% ಏನು ಅವನು ಪ್ರೊಫೆಷ್ನಲ್ ಯೂಸ್ಗೆ ಯೂಸ್ ಮಾಡ್ತಾನೆ, ಸೊ ಅದನ್ನು ಮಾತ್ರ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು 50% ಅಂತ ಬೇಕಾದ್ರೂ ತೊಗೊಳ್ಬೋದು, ಅದರ್ವೈಸ್ 1/2 ಅಂತ ಬೇಕಾದ್ರೂ ತೊಗೊಳ್ಬೋದು. ಸೊ ಹಾಗಾದರೆ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ಸು ದೇ ಹ್ಯಾವ್ ಗಿವನ್ 6,000. ಫ್ರಮ್ ದಟ್ 6,000 ವಿ ಹ್ಯಾವ್ ಟು ಓನ್ಲಿ ಟೇಕ್ 1/2 or 50%. It will comes to rupees 3,000 because they have given in the adjustment clearly saying that only 50% used for personal. That means remaining 50% for professional use. And comes to the next point, that is the salary. So salary is always professional expenses, that is 1,200. And then next one is rent of dispensary. So it is one of the expense to the doctor because he has to pay rent of dispensaries. So 2,400 rupees ಕೊಟ್ಟಿದ್ದಾನೆ. ಸೊ ಅದನ್ನು ಆ್ಯಸ್ ಇಟ್ ಈಸ್ ತೊಗೊಳ್ತೀವಿ. ಬಿಕಾಸ್ ಮೆಡಿಕಲ್ಸಲ್ಲಿ ಬರುತ್ತೆ ಕೆಲವೊಂದು ಐಟಮ್ಸ್ನ ಡಿಸ್ಪೆನ್ಸ್ ಮಾಡೋಕ್ಕೆ ಅವರು ರೆಂಟ್ ಬೇಸಿಸ್ ಮೇಲೆ ತೊಗೊಂಡಿರ್ತಾರೆ. ಸೊ ಆ ಎಕ್ಸ್ಪೆನ್ಸಸ್ನ ನಾವಿಲ್ಲಿ ಲೆಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಟೆಲಿಫೋನ್ ಎಕ್ಸ್ಪೆನ್ಸಸ್. ಇಲ್ಲಿ ಪ್ರೊಫೆಷ್ನಲ್ ಯೂಸ್ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ತೀವಿ. ಸೊ 500 rupees they have given, as it is we have to be consider. And then another one is interest on a loan from bank. ಸೊ ಇಲ್ಲಿ ನೋಡಿ, ಲೋನ್ ಟೇಕನ್ ಫಾರ್ ಪ್ರೊಫೆಷ್ನಲ್ ಯೂಸ್ ಅಂದರೆ ಅದನ್ನು ಎಲ್ಲೂ ತೊಗೊಳಲ್ಲ, ಬಟ್ ಅದ್ರ ಮೇಲೆ ಇಂಟ್ರೆಸ್ಟ್ ಆನ್ ಲೋನ್ ಫ್ರಮ್ ಬ್ಯಾಂಕ್. ಸೊ ಇಂಟ್ರೆಸ್ಟ್ ಏನೋ ಪೇ ಮಾಡ್ತಿದ್ದೀವಿ ಅಂತಂದರೆ ವಿ ಹ್ಯಾವ್ ಟು ಬಿ ಕನ್ಸಿಡರ್ ಇಟ್ ಆ್ಯಸ್ ಎ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್. ಸೊ ಟೇಕ್ ಇಟ್ 200 rupees.
Suppose if they are given in the adjustment like that, the loan taken from the bank is not for professional use. So in that cases we have to be ignore this. ಅಂದರೆ ಪ್ರೊಫೆಷ್ನಲ್ ಯೂಸಿಗೆ ತೊಗೊಂಡಿಲ್ಲ ಅಂತ ಅವನೇ ಹೇಳಿದಾಗ ಮಾತ್ರ ಅವಾಗ ಇಂಟ್ರೆಸ್ಟ್ ಆನ್ ಲೋನು ಬರಲ್ಲ. ಬಟ್ ಅವನೇನು ಹೇಳಿಲ್ಲ ಅಂತಂದರೆ ಸೊ ಇಂಟ್ರೆಸ್ಟ್ ಆನ್ ಲೋನ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಇಲ್ಲಿ ಡೈರೆಕ್ಟಾಗಿ ನಾವು ತೊಗೊಳ್ತೀವಿ. ಬಿಕಾಸ್ ಈ ಪ್ರಾಬ್ಲಮಲ್ಲಿ ಲೋನ್ ಟೇಕನ್ ಫಾರ್ ಪ್ರೊಫೆಷ್ನಲ್ ಯೂಸ್ ಅಂತ ಅವನೇ ರಿಸಿಪ್ಟ್ಸಲ್ಲಿ ಹೇಳಿರೋದ್ರಿಂದ ಇಲ್ಲಿ ಇಂಟ್ರೆಸ್ಟ್ನ ನಾವು ಕನ್ಸಿಡರ್ ಮಾಡ್ತಾಯಿದ್ದೀವಿ. ಆ್ಯಂಡ್ ದೆನ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆನ್ ಕಾರ್. ಸೊ ಇಲ್ಲಿ ಕಾರ್ಗೆ ಅಡ್ಜಸ್ಟ್ಮೆಂಟ್ ಇತ್ತಲ್ವಾ, ಸೊ ಆ ಒಂದು ಅಡ್ಜಸ್ಟ್ಮೆಂಟು ಇಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಮ್ಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ ಇಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಮ್ 700 ರೂಪೀಸ್ ಇದೆ. ನಾವು ಡೈರೆಕ್ಟಾಗಿ 700 ರೂಪೀಸ್ನ ತೊಗೊಳ್ಬಾರ್ದು. ಅದರಲ್ಲಿ 1/2 ಆರ್ ಎಲ್ಸ್ 50% ಮಾತ್ರ ಚಾರ್ಜ್ ಮಾಡ್ತೀವಿ. ಬಿಕಾಸ್ ಯು ಆರ್ ಓನ್ಲಿ 50% ಯೂಸ್ಡ್ ಫಾರ್ ದ ಪ್ರೊಫೆಷ್ನಲ್ ಪರ್ಪಸ್. ಅದಕ್ಕೋಸ್ಕರ 50% ಮಾತ್ರ ಚಾರ್ಜ್ ಮಾಡ್ತೀವಿ. ಆ್ಯಂಡ್ ದೆನ್ ಡಿಪ್ರಿಸಿಯೇಷನ್ ಆನ್ ಮೋಟರ್ ಕಾರ್. ಸೊ ಇಲ್ಲಿ ಕೊನೆಯಲ್ಲಿ ಅಡ್ಜಸ್ಟ್ಮೆಂಟ್ WDV ವ್ಯಾಲ್ಯೂ ಕೊಟ್ಟಿದ್ದ ಅಲ್ವಾ, WDV ವ್ಯಾಲ್ಯೂ ಮೇಲೆ ಡಿಪ್ರಿಸಿಯೇಷನ್ ನಾವು ಚಾರ್ಜ್ ಮಾಡಲೇಬೇಕು. ಪ್ರಾಬ್ಲಮಲ್ಲಿ ಹೇಳಲಿ ಅಥವಾ ಹೇಳದೇ ಇರಲಿ, ಸೊ ಕಂಪಲ್ಸರಿ ಡಿಪ್ರಿಸಿಯೇಷನ್ ನಾವು ಮೋಟರ್ ಕಾರ್ಗೆ ಚಾರ್ಜ್ ಮಾಡ್ತೀವಿ. ಸೊ ಇಲ್ಲಿ WDV ವ್ಯಾಲ್ಯೂ 12,720 ರೂಪೀಸ್ ಇತ್ತು. ಅದ್ರ ಮೇಲೆ 15% ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ ಮೋಟರ್ ಕಾರ್ ಮೇಲೆ. ಪ್ಲಸ್ ಇಲ್ಲಿ ಮೋಟರ್ ಕಾರ್ ಎಷ್ಟು ಪರ್ಸೆಂಟೇಜ್ ಅವ್ನು ಪ್ರೊಫೆಷ್ನಲ್ ಯೂಸ್ ಮಾಡ್ತಿರೋದು, ಓನ್ಲಿ 50%, ಅಂದರೆ 1/2. ಅದಕ್ಕೆ 12,720 ಇಂಟು 15% ಇಂಟು 1/2 ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಕಾರ್ಗೆ ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದ, ದಟ್ ವಿಲ್ ಬಿ ಅಪ್ಲಿಕೇಬಲ್ ಟು ಮೋಟರ್ ಕಾರ್ ಎಕ್ಸ್ಪೆನ್ಸಸ್, ಆ್ಯಂಡ್ ದೆನ್ ದಟ್ ವಿಲ್ ಬಿ ಅಪ್ಲಿಕೇಬಲ್ ಟು ಇನ್ಶೂರೆನ್ಸ್ ಪ್ರೀಮಿಯಮ್ ಆನ್ ಕಾರ್, ಆ್ಯಂಡ್ ದೆನ್ ಫೈನಲಿ ದಟ್ ವಿಲ್ ಬಿ ಅಪ್ಲಿಕೇಬಲ್ ಟು ದ ಡಿಪ್ರಿಸಿಯೇಷನ್ ಆನ್ ಮೋಟರ್ ಕಾರ್. ಸೊ ಈ ಮೂರಕ್ಕೂ ಕೂಡ ಅದು ಅಪ್ಲಿಕೇಬಲ್ ಆಗುತ್ತೆ. ಆ್ಯಂಡ್ ಗೋ ಟು ದ ನೆಕ್ಸ್ಟ್ ಒನ್. ಸೊ ಇಷ್ಟು ಐಟಮ್ಸ್ ಮಾತ್ರ ಅವನು ಕೊಟ್ಟಿದ್ದಾನೆ. ಸೊ ಮೇಕ್ ಎ ಟೋಟಲ್. ಸೊ ಇನ್ನರ್ ಕಾಲಮಲ್ಲಿ ಟೋಟಲ್ ಮಾಡಿದಾಗ 21,054 ರೂಪೀಸ್ ವಿ ವಿಲ್ ಗೆಟ್. ದೆನ್ ಫೈನಲಿ ವಿ ಹ್ಯಾವ್ ಟು ಲೆಸ್ ದ ಆಲ್ ದ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಫ್ರಮ್ ದ ಪ್ರೊಫೆಷ್ನಲ್ ರಿಸಿಪ್ಟ್. ಹಾಗಾದ್ರೆ ರಿಸಿಪ್ಟ್ ಎಷ್ಟು ಬಂದಿದೆ, 47,500 ರೂಪೀಸ್ ಇದೆ. ಅದರಲ್ಲಿ ಈ ಎಕ್ಸ್ಪೆನ್ಸಸ್ 21,054 ರೂಪೀಸ್ ಲೆಸ್ ಮಾಡಿದ್ರೆ ಫೈನಲಿ ವಿ ವಿಲ್ ಗೆಟ್ 26,446 rupees. So that is the final answer, taxable income from profession. So in this problem you have to be carefully concentrate on adjustment regarding the motor car. ಅಂದರೆ ಮೋಟರ್ ಕಾರ್ ಏನು 50% ಮಾತ್ರ ಪ್ರೊಫೆಷ್ನಲ್ ಯೂಸ್ ಮಾಡ್ತಿದ್ದ, ಅದು ಕಾರ್ ಬಗ್ಗೆ ಯಾವೇ ಎಕ್ಸ್ಪೆನ್ಸಸ್ ಬರಲಿ ಅವಕ್ಕೆಲ್ಲ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಿ ಕೆಲವರು ಬರೀ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ಗೆ ಮಾತ್ರ 50% ತೊಗೊಳ್ತೀರಾ, ರಿಮೈನಿಂಗ್ ಮರ್ತೋಗ್ತೀರಾ. ಬಟ್ ಇಲ್ಲಿ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ಗೂ ಅಪ್ಲಿಕೇಬಲ್ ಆಗುತ್ತೆ, ಇನ್ಶೂರೆನ್ಸ್ ಪ್ರೀಮಿಯಮ್ಗೂ ಅಪ್ಲಿಕೇಬಲ್ ಆಗುತ್ತೆ, ಡಿಪ್ರಿಸಿಯೇಷನ್ ಮೋಟರ್ ಕಾರ್ ಈ ಮೂರಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಅದೇ ಥರ ಇಲ್ಲಿ ರೆಂಟು ಮತ್ತು ಟೆಲಿಫೋನ್ ಬಿಲ್ಲು ಅನ್ಪೇಯ್ಡ್ ಆನ್ 31st March 2019 ಅಂತ ಕೊಟ್ಟಿದ್ದ. ಅಲ್ಲಿ ಪೇಯ್ಡೇ ಮಾಡಿಲ್ಲ ಅಂತಂದರೆ ನಮ್ಗೆ ಈ ವರ್ಷ ಅದನ್ನು ತಗೊಳ್ಳೋ ಅಂಥ ನೆಸೆಸಿಟಿ ಬರಲ್ಲ. ಅದಕ್ಕೆ ಆ ಒಂದು ಇನ್ಫಾರ್ಮೇಷನ್ ನಾವೆಲ್ಲೂ ಕನ್ಸಿಡರ್ ಮಾಡಿಲ್ಲ. ಆ್ಯಂಡ್ ದೆನ್ ಕನ್ಸಲ್ಟೇಷನ್ ಫೀಸು 6,000 ರೂಪೀಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದ. ಸೊ ಅಲ್ಲಿ ಏನು ನಾವು 6,000 ರೂಪೀಸು ಅಡ್ವಾನ್ಸ್ ನಾವು ರಿಸೀವ್ ಮಾಡಿದ್ದೀವಿ, ಅದು ಆಲ್ರೆಡಿ ಇನ್ಕ್ಲೂಡೆಡ್ ಇನ್ ಕನ್ಸಲ್ಟೇಷನ್ ಫೀಸ್ ಅಂತ ಹೇಳಿದ್ದಾನೆ. ಸೊ ಆಲ್ರೆಡಿ ಇನ್ಕ್ಲೂಡೆಡ್ ಇನ್ ಕನ್ಸಲ್ಟೇಷನ್ ಫೀಸ್ ಅಂತ ಹೇಳಿರೋದ್ರಿಂದ ಸೊ ಅದನ್ನ ಸಪ್ರೇಟಾಗಿ ನಾವು ತೊಗೊಳಕ್ಕೆ ಬರಲ್ಲ. ಸೊ ಡೈರೆಕ್ಟಾಗಿ ಏನು ಮಾಡ್ತೀವಿ, ಕನ್ಸಲ್ಟೇಷನ್ ಫೀಸ್ ಅಂತ ಏನೋ 16,000 ಪ್ರಾಬ್ಲಮಲ್ಲಿ ಕೊಟ್ಟಿದ್ದ, ಅದನ್ನೇ ಆ್ಯಸ್ ಇಟ್ ಈಸ್ ತೊಗೊಳ್ತೀವಿ. ಸೊ ಇಷ್ಟು 3 ಅಡ್ಜಸ್ಟ್ಮೆಂಟ್ಸ್ ಇಂಪಾರ್ಟೆಂಟು. ಆ್ಯಂಡ್ ದೆನ್ ಆನ್ಸರ್ ವಿ ಹ್ಯಾವ್ ಗಾಟ್ ದಟ್ 26,446 rupees. Thank you for watching.